ಕರ್ನಾಟಕಕ್ಕೆ ಬರೋದಾದ್ರೆ 18ಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ನಂಬರ್ಸ್ಗಳು ಬಿಜೆಪಿಯೇ ಪಡ್ಕೊಳ್ಳುತ್ತೆ. 10 ಕಾಂಗ್ರೆಸ್ ಕ್ರಾಸ್ ಮಾಡಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ಎಕ್ಸಿಟ್ ಪೋಲ್ಗಳಲ್ಲಿ ಬರ್ತಾ ಇದೆ. ಸದ್ಯಕ್ಕೆ 5 ಎಕ್ಸಿಟ್ ಪೋಲ್ಗಳ ನಂಬರ್ಸ್ಗಳ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಹುತೇಕವಾಗಿ ಬಿಜೆಪಿ ಅಬ್ಕಿ ಬಾರ್ 400 ಪಾರ್ ಅಂತ ಏನ್ ಹೇಳ್ತಾ ಇದ್ರು, 400 ಪಾರ್ ಯಾವ ಎಕ್ಸಿಟ್ ಪೋಲ್ಗಳಲ್ಲೂ ಕಾಣಿಸಿಕೊಳ್ತಾ ಇಲ್ಲ. ಓನ್ಲಿ 350 ಪ್ಲಸ್, ಒಂದು ಕಡೆಗೆ 2 ಎಕ್ಸಿಟ್ ಪೋಲ್ಗಳು 370 ಪ್ಲಸ್ ಹೇಳ್ತಾ ಇದ್ದಾರೆ. ಸೊ ಈಗ ಬಂದಿರೋಂಥ 6, 5, 7 ಎಕ್ಸಿಟ್ ಪೋಲ್ಸ್ ಅಲ್ಲಿ ಸಾರಾಂಶ ಇಷ್ಟು. ಎಲ್ಲ ಎಕ್ಸಿಟ್ ಪೋಲ್ಗಳ ಏಕಾಭಿಪ್ರಾಯ ಇರೋದು ನಂಬರ್ 1, NDA ವಿಲ್ ಫಾರ್ಮ್ ದ ಗವರ್ನಮೆಂಟ್ ಅಂತ. ಬಿ ನಂಬರ್ 2, 325ಕ್ಕಂತೂ ಕಡಿಮೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ. 350ನೇ ಇದೆ, ಬೇಡ ಈಚೆ ಆಚೆ ಆವರೇಜ್ ಮಾಡಿದ್ರು 325 ಅಂತೂ ತೋರಿಸ್ತಾ ಇದ್ದಾರೆ. ಸಿ ಭಾಳ ಇಂಪಾರ್ಟೆಂಟು, ಅಂದರೆ ಅರ್ಥ ಕಳೆದ ಬಾರಿ NDA ಸಂಪಾದನೆ ಮಾಡಿದ್ದಂತಹ ಸ್ಥಾನಗಳ 10-15 ಸೀಟುಗಳ ಆಸುಪಾಸಿನಲ್ಲೇ ವಾಪಸ್ಸು ಕೂತ್ಕೊಳ್ಳುತ್ತೆ ಅಂತ ಅಂದರೆ ಅರ್ಥ. ಸೊ ಡಿ ಪರಿಣಾಮ ಕಳ್ಕೊತಾ ಇದ್ರೂ ಅವರು ಎಲ್ಲೋ ಹಾಗಾದ್ರೆ ಗೈನ್ ಮಾಡ್ಕೋತಿದ್ದಾರೆ. ಇಟ್ ಕುಡ್ ಬಿ ಇನ್ ಉತ್ತರ ಪ್ರದೇಶ್, ಇಟ್ ಮೇ ಬಿ ಇನ್ ವೆಸ್ಟ್ ಬೆಂಗಾಲ್ ಡ್ಯಾಶ್ 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 ಜಾಗದಲ್ಲಿ ಅಂತ ಕಾಣಿಸ್ತಾ ಇದೆ. ಇನ್ನು ಈ ಭಾಗಕ್ಕೆ ಹೋದರೆ NDA ಅಥವಾ ಕಾಂಗ್ರೆಸ್ ಕಡೆಗೆ ಹೋದರೆ ಅವ್ರಿಗೂ ಅವರ ಪರಿಸ್ಥಿತಿ ಇಂಪ್ರೂವ್ ಆದಂಗೆ ಕಾಣಿಸ್ತಾ ಇದೆ. ಇಂಪ್ರೂವ್ ಆಗಿಲ್ಲ ಅಂತ ಹೇಳಲಿಕ್ಕೆ ಬರ್ತಾ ಇಲ್ಲ ಅದನ್ನು. ಬಟ್ ಅರ್ಥ ಏನು, 3ನೇ ಬಾರಿಗೆ ಭಾರತದಂಥ ವೈವಿಧ್ಯಮಯವಾದ ಭಿನ್ನ ಭಿನ್ನವಾದ ಪ್ರಾಂತ್ಯಗಳನ್ನು ಹೊಂದಿರುವ ದೇಶದಲ್ಲಿ 3ನೇ ಬಾರಿಗೆ ಒಂದು ಯಾವುದೇ ಪಕ್ಷ, ಇದು ನಿಜವಾದರೆ ಈ ಎಕ್ಸಿಟ್ ಪೋಲ್ಗಳನ್ನ ಹೇಳ್ತಾ ಇರೋದು, ಥರ್ಡ್ ಟರ್ಮು ಒಂದು ಪವರ್ಗೆ ಬರೋದು ಇಸ್ ನಾಟ್ ಈಸಿ ಜಾಬ್. ಇದು ಚೈನಾ ಅಲ್ಲ, ಇದು ರಷ್ಯಾ ಅಲ್ಲ, ಇದು ಸಿಂಗಪುರು ಅಲ್ಲ. ಎ ಡಾಮಿನೇಷನ್ ಆಫ್ ಪೊಲಿಟಿಕಲ್ ಪಾರ್ಟಿ. ಚೈನಾಲಿ ಎಲೆಕ್ಷನ್ನೇ ಇಲ್ಲ. ನಾನು ಪದೇ ಪದೇ ಆ ಜೋಕ್ ಮಾಡ್ತೀನಿ. ಶಿ ಜಿನ್ಪಿಂಗು ಒಂದು ಸರಿ ಎಲೆಕ್ಷನ್ ಮಾಡಲಿ ಚೈನಾನಲ್ಲಿ, ಆಮೇಲೆ ಗೊತ್ತಾಗತ್ತೆ ಕಷ್ಟ ಏನು ಅಂತ. ಒಂದು ಸರಿ ಮಾಡಲಿ, ಅವಾಗ ಗೊತ್ತಾಗತ್ತೆ ಕಷ್ಟ. ಹಾಗೆ ಭಾರತದಲ್ಲಿ ಒಂದು ಚುನಾವಣೆಯನ್ನು ಎದುರಿಸೋದು ಅಂತಂದರೆ ಗಣೇಶ ಸುಬ್ರಹ್ಮಣ್ಯ ಇದ್ದಂಗೆ, ಇರೋ ಕಡೆಯಲ್ಲೂ ರೌಂಡ್ ಹೊಡಿಬೇಕು, ಪ್ರಪಂಚನೂ ತಿರ್ಕೊಂಬರಬೇಕು, ಎರಡೂ ಮಾಡಬೇಕು. ಗಣೇಶ ಸುಬ್ರಹ್ಮಣ್ಯನ ಕತೆ ಅದು. ಭಾರತದಲ್ಲಿ ಅದಷ್ಟು ಕಷ್ಟ ಇದೆ. ಹಾಗಾಗಿ ಅಮೇಝಿಂಗ್ ಅದು. ಇಫ್ BJP ಆರ್ NDA 325 ಪ್ಲಸ್ ಆರ್ 350 ಪ್ಲಸ್ಸನ್ನು ಹೋಲ್ಡ್ ಮಾಡ್ಕೊಳ್ಳೋಕೆ ಅವ್ರ ಕೈಲಿ ಸಾಧ್ಯ ಆಗೋದಾದರೆ ಇಟ್ ವಿಲ್ ಬಿ ಅನ್ ಅಮೇಝಿಂಗ್ ಪರ್ಫಾರ್ಮೆನ್ಸ್ ಅದು. ಸೊ ಪರಿಣಾಮ ಏನು ಭಾರತದ ಮೇಲೆ ಅಂದರೆ, ನೀತಿ ನಿಯಮ ನಿರೂಪಣೆಗಳಲ್ಲಿ ಮುಂದುವರಿಕೆ ಕಾಣುತ್ತೆ ನಿಮಗೆ, ಅದರಲ್ಲಿ ಕಾಣಲ್ಲ ಅಂತಲ್ಲ. ಎರಡನೇದು, ವಿಪಕ್ಷಗಳು ಮುಂದಿನ 5 ವರ್ಷಕ್ಕೆ ತುಂಬ ಇನ್ನಷ್ಟು ಕಷ್ಟವನ್ನು ಪಡಬೇಕಾಗಿ ಬರುತ್ತೆ. ಇವೆಲ್ಲವೂ ಗ್ಯಾರಂಟಿ 100% ಇದೇ ಫಲಿತಾಂಶ ಅಂತ ನಾವು ಹೇಳೋ ಪರಿಸ್ಥಿತಿನಲ್ಲಿ ಇಲ್ಲ. ನಿಮ್ಮ ಮುಂದೆ ನಾವು ನಮ್ಮ ಸ್ಕ್ರೀನ್ನಲ್ಲಿ ಕೊಡ್ತಾ ಇರೋಂತಹ ಬಹುತೇಕ ಸರ್ವೆಗಳು, ಅದು ಯಾರೇ ಇರ್ಬೋದು, ಹೆಸರುಗಳು 6-7 ಜನದ್ದು ಇಲ್ಲಿದೆ. ಇವೆಲ್ಲವೂ ನಾವು ಆಯ್ಕೆ ಮಾಡ್ಕೊಳ್ತಾ ಇರೋದು ಯಾವುದಾದ್ರೂ ಒಂದು ದೊಡ್ಡ ಸಂಸ್ಥೆಯ ಜೊತೆ ಸಹಯೋಗದಲ್ಲಿರಬೇಕು, ಅಥವಾ ಆ ಸಂಸ್ಥೆಯೇ ಸ್ವಲ್ಪ ವಿಶ್ವಾಸಾರ್ಹತೆ ವಿಚಾರದಲ್ಲಿ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿರುವಂಥದ್ದಾಗಬೇಕು. ಕಾರಣ, ಭಾರತದ ಇವತ್ತಿನ ಈ ಡಿಜಿಟಲ್ ಯುಗದಲ್ಲಿ ಗುಡೇಮಾರ್ನಹಳ್ಳಿಲಿ ಕೂತಿರೋರು 6 ನಂಬರ್ನ ಆ ಸರ್ವೆ ಈ ಸರ್ವೆಯಿಂದ ತಗೊಂಡು ನಂದೇ ಒಂದು ಸರ್ವೆ ಅಂತ ಹಾಕೋ ಪರಿಸ್ಥಿತಿ ಇದೆ. ಹಾಂ, ಅದಿದೆ ಆ ಪರಿಸ್ಥಿತಿ. ಐ ನೋ ಇಟ್. ಎಲ್ಲ 8 ಸರ್ವೆ ತಗೊಂಡು ನಮ್ದೊಂದಿರಲಿ ಅವರೊಂದು ಫಿಗರ್ ಹಾಕಿಬಿಟ್ಟು ಇದು ನನ್ನ ಸರ್ವೆ ಅಂತ ಅದಕ್ಕೆ ಒಂದು ವೈ ಪೋಲ್, ಇಂಡ್ ಪೋಲ್, W ಪೋಲ್ ಅಂತೇನೋ ಕರೆದ್ಬಿಟ್ಟು ತಗೊಂಡಾಗ ಉರುಳಿಸೋ ಅಂಥದ್ದು ಇದೆ. ಐ ನೋ ಇಟ್. ಅದು ಅದಕ್ಕೆ ನಾನು ಹೇಳ್ತಿರೋದು, ಜನರಲಿ ನಾವೇನು ಈಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ಇಲ್ಲಿ ಬರ್ತಾ ಇರೋದೊಂದು 7, 8, 9, 10 ಏನು ಬರುತ್ತೆ, ಅಲ್ಟಿಮೇಟ್ಲಿ ಫೈನಲಿ ಯಾವುದೋ ಒಂದು ದೊಡ್ಡ ಸಂಸ್ಥೆಯ ಜೊತೆ ಸಹಯೋಗದಲ್ಲಿದ್ದಾರೆ ಅಂದಾಗ ಒಂದು ಬೇಸಿಕ್ ಸೀರಿಯಸ್ನೆಸ್ಸು, ಗಂಭೀರತೆ ಅವ್ರಿಗೆ ಇದೆ ಅಂತ ನಮ್ಮ ಭಾವನೆ. ರಾಜಕೀಯ ಪಕ್ಷಗಳು ಟ್ರೋಲ್ ಆರ್ಮಿಗಳನ್ನು ಬಳಸ್ಕೊಂಡು ತಮ್ಮದೇ ಆದ ಫಿಗರ್ಗಳನ್ನು ಹಾಕೋದು, ಅಥವಾ ಯಾರೋ ಅತ್ಯುತ್ಸಾಹಿಗಳು ಮೋದಿ ಭಕ್ತಾದಿಗಳ ಪೈಕಿ ನಾವು ಹಾಕೋಣ ಒಂದು ಫಿಗರ್ ಅಂತವ್ರು ಹಾಕೋದು, ಅಥವಾ ಕಾಂಗ್ರೆಸ್ಸಿನ ಭಕ್ತಾದಿಗಳ ವರ್ಗದಲ್ಲಿ ಅವ್ರು ಹಾಕೋದು, ಇವೆಲ್ಲ ನಡೆಯೋ ಅಂಥದ್ದೇ ಈ ಡಿಜಿಟಲ್ ಯುಗದಲ್ಲಿ. ಹಾಗಾಗಿ ನಾವು ಅದನ್ನು ಅಷ್ಟು ಗಂಭೀರವಾಗಿ
ಅಲ್ಟಿಮೇಟ್ಲಿ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ 60 ಸರ್ವೆ ಇರ್ಬೋದು ಡಿಜಿಟಲ್ ಪ್ರಪಂಚದಲ್ಲಿ. ಡಿಜಿಟಲ್ ಪ್ರಪಂಚದಲ್ಲಿ ಒಂದು 60 ಸರ್ವೆ ಇರ್ಬೋದೇನೋ ಅಲ್ವೇ? ಹೌದು. ನಾವು ಓನ್ಲಿ ಸೆಲೆಕ್ಟೆಡ್ ಒಂದು 8-10 ಕೈಗೆ ತಗೋತಾ ಇದ್ದೀವಿ. ಲಾರ್ಜ್ಲಿ ಅವರೆಲ್ಲರೂ ಯಾರೋ ಒಂದು ರಾಷ್ಟ್ರೀಯ ಸುದ್ದಿವಾಹಿನಿಯೋ ಅಥವಾ ರಾಷ್ಟ್ರೀಯ ಮಾಧ್ಯಮ ಸಂಸ್ಥೆಯೋ ಅಥವಾ ಸರ್ವೆ ಮಾಡೋದ್ರಲ್ಲೇ ಒಂದು ವಿಶ್ವಾಸಾರ್ಹತೆ, ಒಂದು ನಂಬಿಕೆಯನ್ನು ಅಷ್ಟರ ಮಟ್ಟಿಗೆ ಉಳಿಸ್ಕೊಂಡಿರ್ಬೋದಾದವರು ಅದನ್ನು ಆಯ್ಕೆ ಮಾಡಿದ್ದೀವಿ. ಹಾಗಾಗಿ ಅದರಲ್ಲೂ 325ರಿಂದ 350 ಬ್ರ್ಯಾಕೆಟ್ ಒಳಗಡೆನೇ ಕೂರ್ತಾ ಇದ್ದಾರೆ ಸರಾಸರಿಯಲ್ಲಿ. ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ಎಲ್ಲರ ಸರ್ವೇನಲ್ಲೂ ಯಾರೂ BJPಯನ್ನು 18ರಿಂದ ಕೆಳಕ್ಕೆ ಇಳಿಸ್ತಾ ಇರೋಂಗೆ ಕಾಣಿಸ್ತಾ ಇಲ್ಲ. ಯಾರೂ ಇಳಿಸ್ತಾ ಇಲ್ಲ. ಕೆಲವರು 25ರವರೆಗೂ ಹೋದಂಗೆ ಕಾಣಿಸ್ತಾ ಇದೆ, 24ರವರೆಗೂ ಹೋದಂಗೆ ಕಾಣಿಸ್ತಾ ಇದೆ. ಬಟ್ 18ರಿಂದ ಕೆಳಕ್ಕಂತೂ ಕಾಣಿಸ್ತಾ ಇಲ್ಲ ಯಾರದ್ರಲ್ಲೂ. ಸೊ ಅಲ್ಟಿಮೇಟ್ಲಿ ಸಾರಾಂಶ ಇಷ್ಟು: ಕಳೆದ 19ರ ಚುನಾವಣೆಗೂ 24ರ ಚುನಾವಣೆಗೂ ಓಹೋ ಅನ್ನುವ ರೀತಿ ಬದಲಾವಣೆಗಳು ಆಗಲಿಕ್ಕಿಲ್ಲವೇನೋ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇರ್ಬೋದು. ಓ ಹೀಗ ಒಂಥರ ಹಾರ್ಟ್ ಅಟ್ಯಾಕ್ ಆಗೋ ಥರ. ಗುಡ್ ಆರ್ ಬ್ಯಾಡ್ ನಾನು ಹೇಳ್ತಿರೋದು. BJP ಅವ್ರಿಗೆ ಗುಡ್ಡು, ಕಾಂಗ್ರೆಸ್ನವ್ರಿಗೆ ಬ್ಯಾಡು, ಕಾಂಗ್ರೆಸ್ನವ್ರಿಗೆ ಗುಡ್ಡು, BJP ಅವ್ರಿಗೆ ಬ್ಯಾಡು ಇರ್ಬೋದು. ಆ ಥರ ಓಹೋ ಹೀಗೂ ಆಗ್ತಾ ಇದೆಯಾ ಅಂತ ಅನ್ನೋ ಥರ ಕಾಣಿಸ್ತಾ ಇಲ್ಲ. ನಿರೀಕ್ಷಿತ ರೀತಿಗಳಲ್ಲಿ ಸಾಗ್ತಾ ಇರೋಂಗೆ ಕಾಣಿಸ್ತಾ ಇದೆ. ದ್ಯಾಟ್ ಈಸ್ ವಾಟ್ ಈ ಅರ್ಧ ಗಂಟೆಯ ಒಳಗಡೆ ಬಂದಿರುವಂತಹ ಎಕ್ಸಿಟ್ ಪೋಲ್ಗಳ ಸಾರಾಂಶ ಇದ್ದಂಗೆ ಇದೆ. ಬಟ್ ತಮಿಳುನಾಡಲ್ಲಿ ಆ ಥರ ಕಾಣಿಸ್ಕೊಳ್ತದೆ ಸರ್. 2ರಿಂದ 4 ಸೀಟ್ಗಳು 5 ಸೀಟ್ಗಳು ಎಲ್ಲ ತೋರಿಸ್ತಾ ಇದ್ದಾರೆ. ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು. ನಾವು ಹಿಂದೆ ಡಿಸ್ಕಸ್ ಮಾಡಿದಾಗಲೇ ಅಂದ್ವಿ, ತಮಿಳುನಾಡು, ತೆಲಂಗಾಣ ಮತ್ತು ಆಂಧ್ರ ಈ 3 ಕಡೆ ಭಾರತೀಯ ಜನತಾ ಪಕ್ಷ ಒಳಕ್ಕೆ ನುಗ್ಗುವ ಸರ್ವ ಪ್ರಯತ್ನಗಳನ್ನು ಮಾಡ್ತಾ ಇದೆ ಅಂತ. ಬಿಕಾಸ್ ಅವ್ರಿಗೆ ಗೊತ್ತಿದೆ ಉತ್ತರ ಭಾರತ ಮತ್ತು ಪಶ್ಚಿಮದಲ್ಲಿ, ಭಾರತದ ಪಶ್ಚಿಮ ಭಾಗ ಮತ್ತು ಉತ್ತರ ಭಾಗದಲ್ಲಿ ನಾವು ಸಾಕಷ್ಟು ನಮ್ಮ ಶಕ್ತಿಯನ್ನು ವೃದ್ಧಿ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಟೈಟ್ ಆಗಿದ್ದೀವಿ ಅನ್ನೋದು ಅವ್ರಿಗೆ ಅರಿವಿದೆ. ಆದರೆ ಪೂರ್ವ ಮತ್ತು ದಕ್ಷಿಣ ಭಾಗದಲ್ಲಿ, ಅಂದರೆ ಒರಿಸ್ಸಾ, ವೆಸ್ಟ್ ಬೆಂಗಾಲ್ ಈ ಭಾಗದಲ್ಲಿ, ದಕ್ಷಿಣದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಎಕ್ಸೆಪ್ಟ್ ಕರ್ನಾಟಕ ನಾವು ಇನ್ನೂ ವರ್ಕ್ ಮಾಡಬೇಕು ಅನ್ನೋದು ಅವ್ರ ಅರಿವಿನ ವ್ಯಾಪ್ತಿನಲ್ಲಿ ಇದೆ ಅಂತ ನಮಗೆ ಗೊತ್ತಿದೆ. ಹಾಗಾಗಿ ಅವರು ಅದನ್ನು ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಅದರ ಪರಿಣಾಮಗಳು ಕಾಣಿಸ್ಬೋದು. ನನಗೆ ಅತ್ಯಂತ ಹಿಸ್ಟಾರಿಕಲಿ ಕಾಣಿಸೋದು ಏನಾದರೂ ಒಂದಿದೆ, ಇವರು ಹೇಳ್ತಿರೋ ಪ್ರಕಾರದಲ್ಲಿ ಅಥವಾ ನೀವು ಹೇಳಿದ ಪ್ರಕಾರದಲ್ಲಿ ನಡೆದು ಬಿಟ್ಟರೆ, ಮತ್ತೆ ಅದನ್ನು ನಾನು ಹಂಗೆ ಹಿಡ್ತೀನಿ ಆ ಪ್ರಶ್ನೆನ. ತಮಿಳುನಾಡಿನಲ್ಲಿ 1 ಸೀಟ್ ಏನಾದರೂ BJPಗೆ ಬಂದರು, ನಾನು ಹೇಳ್ತಿರೋದು 2ರಿಂದ 5, 2, 4, 6 ಬೇಡ, 1 ಬಂದರು, ನಾನು ಹೇಳ್ತಾ ಇದ್ದೀನಿ, ಇಟ್ ಕುಡ್ ಬಿ ಎ ವೆರಿ 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 ಹಿಸ್ಟಾರಿಕ್. 50 ವರ್ಷಗಳ ನಂತರ ಎ ನಾನ್ ಡ್ರಾವಿಡಿಯನ್ ಪಾರ್ಟಿ, ಅಂದರೆ ದ್ರಾವಿಡರ್ ನೀತಿ ಸಿದ್ಧಾಂತವನ್ನು ಮೀರಿದ ಪಕ್ಷ ಒಂದು ಅವರಿಬ್ಬರಿಗೂ ಸವಾಲು ಹಾಕುವ ದಿನ ಅದು ಆರಂಭ. ಅದು ಬಿಗಿನಿಂಗ್. ಯು ಹ್ಯಾವ್ ಟು ಸೀ ಇಟ್ ಲೈಕ್ ದ್ಯಾಟ್. ಅದನ್ನು ನೀವು ಅದನ್ನು ಹಂಗೆ ನೋಡಬೇಕದು ತಮಿಳ್ನಾಡನ್ನು. ಎರಡೂ ಪಕ್ಷಗಳ 50 ವರ್ಷದ ದೀರ್ಘಕಾಲದ ಹಿಡಿತ ಏನಿದೆ, ಆ ದ್ರವಿಡಿಯನ್ ಪಾಲಿಟಿಕ್ಸಿನ ಆ ಕೋಟೆಯನ್ನು ಒಡಿಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಪರಿಸ್ಥಿತಿಯ ನಿರ್ಮಾಣ ಆಗಿದೆ ಅಲ್ಲಿ. ಅದನ್ನು ಒಡಿಬಹುದು ಅನ್ನುವ ಮೊದಲನೆಯ ಸಂಕೇತ ಇರಬಹುದು. ಅದು ಒಂದೇ ಒಂದು ಬಂದರು ನಾ ಹೇಳ್ತಿರೋದು. ನಿನ್ಗೆ ತೆಲಂಗಾಣದಲ್ಲಿ ಬಂದರೆ ನನಗೆ ಅನಿಸಲ್ಲ, ಬಿಕಾಸ್ ತೆಲಂಗಾಣನ ಬ್ರೀಚ್ ಮಾಡಿಬಿಟ್ಟಿದ್ದಾರೆ BJP ಆಲ್ರೆಡಿ. 4 ಸೀಟು 6 ಸೀಟು 5 ಸೀಟಲ್ಲಿ ಬ್ರೀಚ್ ಮಾಡಿಬಿಟ್ಟಿದ್ದಾರೆ ಅವರು ಅದನ್ನು. ಇನ್ನು ಆಂಧ್ರ ನನಗೇನು ಅನಿಸಲ್ಲ, ಪೂರ್ವ ತೆಲಂಗಾಣ ಆಂಧ್ರ ಅದು ಒಂದೇ ಲೆಕ್ಕಾಚಾರದ ನಮಗೆ. ಕರ್ನಾಟಕದ ಅನಿಸಲ್ಲ. ಎಗೇನ್ ಕೇರಳನಲ್ಲಿ ಒಂದೇ ಒಂದು ಸೀಟನ್ನು ಬ್ರೀಚ್ ಮಾಡಿದರು, ನಾನು ಹೇಳ್ತಾ ಇದ್ದೀನಿ BJP ಮಾಡಿದರು. ದಟ್ ವಿಲ್ ಬಿ ಎ ಟ್ರಮೆಂಡಸ್ ಪರ್ಫಾರ್ಮೆನ್ಸ್ ಆಗುತ್ತದೆ. MP ಮತ್ತು ಗುಜರಾತಲ್ಲಂತೂ ಕ್ಲೀನ್ ಸ್ವೀಪ್ ಅಂತ ತೋರಿಸ್ತಾ ಇದ್ದಾರೆ ಸರ್. ಅದು ನಮ್ಮನ್ನು ಸರ್ಪ್ರೈಸ್ ಮಾಡಬಾರ್ದು. ನಮಗೆ ಯಾವುದು ಸರ್ಪ್ರೈಸ್ ಆಗಬೇಕು, ಮಧ್ಯಪ್ರದೇಶ, ಗುಜರಾತ್, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ, ಈ 4ರಲ್ಲಿ ನಮಗೆ ಸರ್ಪ್ರೈಸ್ ಆಗಬೇಕಾಗಿರೋದು ಯಾವುದು ಅಂದರೆ, ವಿಪರೀತವಾಗಿ NDA ಕಳ್ಕೊಂಡ್ರೆ ಅವಾಗ ಸರ್ಪ್ರೈಸ್. ಎಗೇನ್ ಗೋ ಬ್ಯಾಕ್ ಟು ಮಗುವಿನ ಶಾಲೆಯ ಸಂಖ್ಯೆಯಲ್ಲಿ. ಆ ಮಗು ಸದಾ ಕಾಲ ಎಲ್ಲ ಟೆಸ್ಟಲ್ಲೂ 99ರಲ್ಲಿ ಇರುತ್ತೆ. ಫೈನಲ್ ಎಕ್ಸಾಮಲ್ಲಿ 99 ಅದಕ್ಕೆ ಬಂದಾಗ ಟೀಚರ್ ಏನು ಹೇಳ್ತಾರೆ, ನಮಗೆ ಗೊತ್ತಿತ್ತು ಆ ಮಗು 99 ಬರುತ್ತೆ ಅಂತ,
ಆವಾಗ್ಲಿಂದನೂ ಅದು ಅಲ್ಲೇ ಇದೆ ಬಿಡಿ ಆ ನಂಬರಲ್ಲಿ ಅಂತ ಅಲ್ವಾ. ಆದರೆ ಆ ಮಗು 80ಗೆ ಬಂದರೆ ಪ್ರಾಬ್ಲಮ್ಮು. ಅಷ್ಟೆಲ್ಲ ಚೆನ್ನಾಗಿ ಮಾಡ್ತಾ ಇತ್ತು, ಹೆಂಗೆ ಕಡಿಮೆ ಹಾಗಾಗಿ ನನಗೆ ಕ್ಯೂರಿಯಾಸಿಟಿ ಇರೋದು ಅದರ ಪ್ರಾಬಲ್ಯದ ಚಾಲೆಂಜ್ ಬರುವಂಥದ್ದು ಕಾಣಿಸೋ ರಾಜ್ಯ ಬಿಹಾರ ಮತ್ತು ಮಹಾರಾಷ್ಟ್ರ. ಬಟ್ ಇನ್ನೊಂದು ಕ್ಯೂರಿಯಾಸಿಟಿ ದೆಹಲಿಯಲ್ಲೂ ಕಾಣಿಸ್ಕೊಳ್ಳುತ್ತಿಲ್ಲ ಸರ್. ಅಷ್ಟೆಲ್ಲ ಗೋಜಲ್ ಅಬಕಾರಿ ವಿಚಾರದಲ್ಲಿ ಆದಾಗ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಮಾಡಿದ್ದು, ಆಮ್ ಆದ್ಮಿ ನೋ ಐ ಟೆಲ್ ಯು ಸಮಥಿಂಗ್. ಓಕೆ, 19ರ ಚುನಾವಣೆ ಆದಮೇಲೆ ಅರವಿಂದ್ ಕೇಜ್ರಿವಾಲ್ 2ನೇ ಟರ್ಮಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ದಿಲ್ಲಿನಲ್ಲಿ. There was a dramatic shift of around 20% vote who had voted BJP in 2019 had moved to AAP. ಹೌದು, ಎಕ್ಸಾಕ್ಟ್ಲಿ. AAPಗೆ ಮೂವ್ ಆಗಿದ್ದಾರೆ. ಅಂದರೆ ಎಗೈನ್ ಆಯ್ಕೆ ಜನರಿಗೆ ಬಂದಾಗ ಒಂದು ರಾಷ್ಟ್ರ ರಾಜಧಾನಿಯಲ್ಲಿ ದಿಲ್ಲಿಗೆ ಒಂದು ದೊಡ್ಡ ಪ್ರಾಕ್ಟೀಸ್ ಇದೆ, ಒಂದು ಅನುಭವ ಇದೆ. ಅದರದ ಫಂಡ್ಗಳು ಬರೋದು, ದುಡ್ಡು ಬರೋದು, ಅದಕ್ಕೆ ಅಭಿವೃದ್ಧಿ ಕಾರ್ಯಗಳಾಗೋದು ಎಲ್ಲ ಲಾರ್ಜ್ಲಿ ಸೆಂಟ್ರಲ್ ಸಪೋರ್ಟ್ ಇತ್ತು ಅದಕ್ಕೆ. ಹಾಗಾಗಿ ಅದರ ಅರಿವಿದೆ ದಿಲ್ಲಿ ಜನಕ್ಕೆ. ಹಲವು ಬದಲಾವಣೆಗಳು ಬಿಜೆಪಿಗೆ ಮತ್ತೊಂದಿಷ್ಟು ಕೈ ಹಿಡಿದಿದೆ ಅಂತ ಹೇಳಬಹುದು. ಇರ್ಬೋದು. ಆಪ್ಗೂ ಜನರ ಪ್ರತಿರೋಧ ಪ್ರಾರಂಭ ಆಗಿರ್ಬೋದು. ಅವ್ರಿಗೂ 7 ವರ್ಷ ಆಗ್ತಾ ಬಂದಿದೆ, ಅವ್ರಿಗೂ ಪ್ರತಿರೋಧ ಆರಂಭ ಆಗಿರ್ಬೋದು. ಕಾಂಗ್ರೆಸ್ ಜೊತೆ ಆಪ್ ಸೇರ್ಕೊಂಡಿರೋದು ಕೆಲವರನ್ನ ಕೆರಳಿಸಿರ್ಬೋದು. ಕೇಜ್ರಿವಾಲ್ ಹೇಳಿದ್ದು ಆಪಿನ ಬೇಸಿಕ್ ಫೈಟ್ ಇದ್ದಿದ್ದೇ ಕಾಂಗ್ರೆಸ್ ಅಂಡ್ ಬಿಜೆಪಿ ಜೊತೆ ದಿಲ್ಲಿನಲ್ಲಿ. ಎಕ್ಸಾಕ್ಟ್ಲಿ. ಕಾಂಗ್ರೆಸ್ಸಿನ ವಿರುದ್ಧವಾಗಿ ಹುಟ್ಟಿದ್ದ ಶಿಶುನೇ ಆಪ್. ಹೌದು, ಬಿಜೆಪಿ ವಿರುದ್ಧವಾಗಿ ಅಲ್ಲ, ಕಾಂಗ್ರೆಸ್ ವಿರುದ್ಧವಾಗಿ ಹುಟ್ಟಿದ್ದು. ಬಿಜೆಪಿ ವಿರುದ್ಧವಾಗಿ ಹುಟ್ಟಿದ್ದ ಪಕ್ಷ ಆಪ್ ಅಲ್ಲ. ಇವತ್ತದು ಬಿಜೆಪಿ ವಿರುದ್ಧವಾಗೂ ಇರಬಹುದು, ಬಟ್ ಪ್ರೈಮರಿಲಿ ಅದು ಕಾಂಗ್ರೆಸ್ ವಿರುದ್ಧವಾಗಿ ಹುಟ್ಟಿದಂಥ, ಭ್ರಷ್ಟಾಚಾರ ವಿರೋಧ ವಿಚಾರದಲ್ಲಿ ಹುಟ್ಟಿದಂಥ ಪಕ್ಷ. ಹಾಗಾಗಿ ಕೆಲವರಿಗೆ ಕೆರಳಿರ್ಬೋದು, ಎಲ್ಲ ಬಿಡ್ಬಿಡು ಅವ್ರ ಜೊತೆನೇ ಹೋಗಿ ಸೇರ್ಕೊತೀನಿ ಅಂತಾನಲ್ಲ ಇವನು ಪಾರ್ಟಿ ಇವನು ಅಂತನೂ ಇರಬಹುದು. ವಿ ಹ್ಯಾವ್ ನೋ ಐಡಿಯಾ. ಹಾಗಾಗಿ ಅಲ್ಲಿ 7ಕ್ಕೆ 7 ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ಡೆಲ್ಲಿನಲ್ಲಿ ಅಲ್ಲಿ 7ಕ್ಕೆ 7 ಇದೆ ಅವ್ರ ಹತ್ರ. ಬಟ್ ಒಂದು ಪೋಲ್ ಹೇಳ್ತಾ ಇರೋದು 1 ಕಳ್ಕೊಳ್ತಾರೆ, 6 ಉಳ್ಕೊಳುತ್ತೆ. ಇರ್ಬೋದು, ಕಳ್ಕೋಬಾರ್ದು ಅಂತೇನಿಲ್ಲ.